ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಡ್ರಾನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಮಳೆ ಬಂದ ಕಾರಣದಿಂದ ಡ್ರಾ ಅಂತೂ ಆಯಿತು. ಮಳೆ ಬಂದಿಲ್ಲ ಈ ಟೆಸ್ಟ್ ಮ್ಯಾಚಲ್ಲಿ, ಏನಾದ್ರು ರಿಸಲ್ಟ್ ಅಂತೂ ಖಂಡಿತ ಬರ್ತಾ ಇತ್ತು, ಯಾರಿಗೂ ಗೊತ್ತಿರೋಂಥ ವಿಚಾರನೆ. ಸೊ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು, ಕರೆಂಟ್ WTC ಫೈನಲ್ದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೌತ್ ಆಫ್ರಿಕಾ ಮೊದಲನೇ ಸ್ಥಾನದಲ್ಲಿ ಇತ್ತು ಅಂತಂದರೆ ಇಂಡಿಯಾ ಮೂರನೇ ಸ್ಥಾನದಲ್ಲಿರೋದು, ಸೆಕೆಂಡ್ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇರುವಂಥದ್ದು. ಇಬ್ಬರದು ಕೂಡ ಇನ್ಫ್ಯಾಕ್ಟ್ ಡಿಕ್ರೀಸ್ ಆಗಿದೆ ಅಂತ ಹೇಳಬೇಕು. ಪರ್ಸೆಂಟೇಜ್ ವೈಸ್ ನೋಡ್ತಂದ್ರೆ ಡ್ರಾ ಆಗಿರೋದ್ರಿಂದ ಇಬ್ಬರದು ಕೂಡ ಪರ್ಸೆಂಟೇಜ್ ವೈಸ್ ಡಿಕ್ರೀಸ್ ಆಗಿದೆ. ಆಸ್ಟ್ರೇಲಿಯಾದು 60 ಅರೌಂಡ್ ಇತ್ತು, 61 16 ಇತ್ತು, ಅವ್ರದ್ದು ಡಿಕ್ರೀಸ್ ಆಗಿದೆ. ಆ್ಯಂಡ್ ಇಂಡಿಯಾದು 55.89ಗೆ ಬಂದಿದೆ, ಆಸ್ಟ್ರೇಲಿಯಾದು 58.89ಗೆ ಬಂದಿದೆ. ಸೌತ್ ಆಫ್ರಿಕಾ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಇವಾಗ ಕಾಣಿಸ್ಕೊಂತ ಇದ್ದಾರೆ. ಇವಾಗ ಇವರಿಬ್ಬರದು ಡ್ರಾ ಆಗಿರೋದ್ರಿಂದ ಸೌತ್ ಆಫ್ರಿಕಾದ ಗೊತ್ತಿರೋದೇನು, ಒಂದು ಮ್ಯಾಚ್ ಏನಿದೆ ಪಾಕಿಸ್ತಾನದ ಮೇಲೆ, ಆ ಪಾಕಿಸ್ತಾನದ ಮೇಲೆ ಒಂದು ಮ್ಯಾಚ್ನ ಗೆಲ್ತು, 2 ಮ್ಯಾಚಲ್ಲಿ 1 ಮ್ಯಾಚ್ನ ಗೆಲ್ತು ಅಂದರೆ ಸಾಕು. ಅವರು ಅದು 100% ಶ್ಯೂರ್ ಆಗಿ ಗೆಲ್ತಾರೆ ಅಂತಲೂ ಕೂಡ ಗೊತ್ತು. ಯಾಕಂದರೆ ಅವ್ರದ್ದು ಹೋಮ್ ಸೀರೀಸ್ ಆಗ್ತಾ ಇರೋದು, ಶ್ಯೂರ್ ಆಗಿ 1 ಮ್ಯಾಚ್ ಅಂತೂ ಪಕ್ಕ ಗೆದ್ದೇ ಗೆಲ್ತಾರೆ, ಒಂದು ಸೋತ್ರು ಕೂಡ ನಡೆಯುತ್ತೆ. ಆ್ಯಂಡ್ ಸೌತ್ ಆಫ್ರಿಕಾ ಶ್ಯೂರ್ ಆಗಿ ನನ್ನ ಪ್ರಕಾರ ಕ್ವಾಲಿಫೈ ಆಗ್ತಾರೆ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಏನಿದೆ, ಸೊ ಇವರಿಬ್ಬರೇ ಕಿತ್ತಾಟ ನಡೀತಾ ಇರೋದು. ಯಾರು ಕ್ವಾಲಿಫೈ ಆಗ್ತಾರೆ ಅನ್ನೋದು ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಬಟ್ ಫ್ಲೋ ನೋಡ್ತು ಅಂತಂದರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ದು, ಥರ್ಡ್ ಟೆಸ್ಟ್ ಮ್ಯಾಚ್ದು ಫ್ಲೋ ನೋಡ್ತು ಅಂದರೆ ಆಸ್ಟ್ರೇಲಿಯಾ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದ್ದಾರೆ ಅಂತ ಹೇಳಬೇಕು. ಥರ್ಡ್ ಫೋರ್ತ್ ಟೆಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ಇವಾಗಲೇ ಸಹ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ ನಾವು. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಟೆಸ್ಟ್ ಮ್ಯಾಚಲ್ಲಿ ಏನಾದರೆ ಏನಾಗಬಹುದು, ಸಿನಾರಿಯೋ ಏನಾಗ್ಬೋದು ಅಂತ ನಾವು ಇಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಗುರು, ಏನಾದರೆ ಇಂಡಿಯಾ ಕ್ವಾಲಿಫೈ ಆಗುತ್ತೆ, ಏನಾದರೆ ಇಂಡಿಯಾ ಕ್ವಾಲಿಫೈ ಆಗಲ್ಲ ಅನ್ನೋ ಥರ ಸಿನಾರಿಯೋ. ಇಲ್ಲಿ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗೋದಂತೂ ನನಗೇನೋ ಖಚಿತ ಅಂತ ಅನ್ನಿಸ್ತಾ ಇದೆ. ಓಕೆ, ಇಂಡಿಯಾ ಕ್ವಾಲಿಫೈ ಆಗುತ್ತೋ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುತ್ತೆ ಅಂತಂದರೆ ಇನ್ನು 2 ಮ್ಯಾಚ್ ಏನಿದೆ ಇದು ಸಿಕ್ಕಾಪಟ್ಟೆ ಕ್ರೂಷಿಯಲು. ಇಂಡಿಯಾಗೆ ಆಗಿರಲಿ ಆಸ್ಟ್ರೇಲಿಯಾಗೆ ಆಗಿರಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಆಸ್ಟ್ರೇಲಿಯಾ ಏನಾದ್ರು ಇಲ್ಲಿಂದ 2 ಮ್ಯಾಚ್ನ ಗೆಲ್ತು ಅಂದರೆ ಆಸ್ಟ್ರೇಲಿಯಾ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಮಗ. ಅಲ್ಲಿ ಶ್ರೀಲಂಕಾ ಮೇಲೆ 2 ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಯಾಕಂದರೆ ಇಲ್ಲಿ 2 ಮ್ಯಾಚ್ನ ಮ್ಯಾಚ್ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ಇವಾಗ ಹೆಂಗಿದ್ರು ಆಸ್ಟ್ರೇಲಿಯಾ ಮೇಲ್ಗಡೆ ಇದ್ದಾರೆ ಇಂಡಿಯಾಗಿಂತ, ಸೊ ಅದರಿಂದ ಆರಾಮಾಗಿ ಸಲೀಸಾಗಿ ಕ್ವಾಲಿಫೈ ಆಗ್ತಾರೆ. ಅದೇ ಏನಾದ್ರು ಇಂಡಿಯಾ 2 ಮ್ಯಾಚ್ನ ಗೆದ್ಬಿಡ್ತು ಅಂತ ಅನ್ಕೊಳ್ಳಿ, ವಿತ್ 60% ಆಲ್ಮೋಸ್ಟ್ 60% ಬರುತ್ತೆ. 2 ಮ್ಯಾಚ್ನ ಇಲ್ಲಿಂದ ಗೆದ್ಬಿಡ್ತು ಅಂತಂದರೆ ಆರಾಮಾಗಿ ಇಂಡಿಯಾ ಕ್ವಾಲಿಫೈ ಆಗ್ತಾರೆ. ಯಾರ ಮೇಲೂ ಕೂಡ ಡಿಪೆಂಡ್ ಆಗದೇ ಇಂಡಿಯಾ ಕ್ವಾಲಿಫೈ ಆಗ್ಬೋದು 2 ಮ್ಯಾಚ್ನ ಗೆಲ್ತು ಅಂತ ಅಂದಾಗ. ಒಂದು ವೇಳೆ ಇನ್ ಕೇಸ್ ಏನಾದ್ರು 1 ಮ್ಯಾಚ್ ಡ್ರಾ ಆಯಿತು ಅಂತ ಅನ್ಕೊಳ್ಳಿ, ಮಳೆ ಗಿಳೆ ಬಂದು, ಅಥವಾ ಇವರೇನಾದ್ರು ಡ್ರಾ ಆಡೋದಿಲ್ಲ, ಮಳೆ ಗಿಳೆ ಬಂದರೆ ಡ್ರಾ ಆಗಬೇಕು ಅಷ್ಟೇ. ಮಳೆ ಏನಾದ್ರು ಬಂದ್ಬಿಟ್ಟು 1 ಮ್ಯಾಚ್ ಏನಾದ್ರು ಡ್ರಾ ಆಯಿತು ಅಂತ ಅನ್ಕೊಳ್ಳಿ, ಫಸ್ಟ್ ಟೆಸ್ಟ್ ಮ್ಯಾಚು ಅಥವಾ ಫೋರ್ತ್ ಟೆಸ್ಟ್ ಮ್ಯಾಚು ಅಥವಾ 5th ಟೆಸ್ಟ್ ಮ್ಯಾಚ್ ಏನಾದ್ರು ಡ್ರಾ ಆಯಿತು, ಒಂದು ಇಂಡಿಯಾ ಗೆದ್ರು ಅಂತ ಅನ್ಕೊಳ್ಳಿ. ಸೀರೀಸ್ ಏನಾದರೂ ಇವಾಗ 1 ಈಚ್ ಆಗಿದೆ, 2-1 ಆಯಿತು ಸೀರೀಸ್ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಸಿನಾರಿಯೋ ಅಂತಂದರೆ ಶ್ರೀಲಂಕಾ ಸೀರೀಸ್ ಮೇಲೆ ಡಿಪೆಂಡೆನ್ಸಿ ಬೀಳುತ್ತೆ. ಇಂಡಿಯಾ ಸಲೀಸಾಗೆ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ಶ್ರೀಲಂಕಾ ಅಲ್ಲಿ 1 ಮ್ಯಾಚ್ನ ಡ್ರಾ ಮಾಡಬೇಕು, ಡ್ರಾ ಅಲ್ಲ 1 ಮ್ಯಾಚ್ನ ಸೋಲಿಸ್ಬೇಕು ಆಸ್ಟ್ರೇಲಿಯಾನ, ಆ ಥರ ಆಗಬೇಕು. ಇಲ್ಲ ಅಂತಂದರೆ ಶ್ರೀಲಂಕಾ ಏನಾದ್ರು 2 ಮ್ಯಾಚ್ನ ಸೋತೋಗ್ಬಿಡ್ತು ಆಸ್ಟ್ರೇಲಿಯಾ ಮೇಲೆ ಅಂತಂದರೆ ಆಸ್ಟ್ರೇಲಿಯಾ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಶ್ರೀಲಂಕಾ 1 ಮ್ಯಾಚ್ನ ಸೋಲಿಸ್ಬೇಕು ಆಸ್ಟ್ರೇಲಿಯಾ ಮೇಲೆ ಅಂತ ಅಂದರೆ ಅದು ಒಂಥರ ಎಕ್ಸ್ಪೆಕ್ಟೇಷನ್ಗೆ ಬಂದು ಕೂತ್ಕೊಂಡ್ವಿ ಅಂತಂದರೆ ನಾವು ಒಂಥರ ತಗಲಾಕಂಡಂಗಿನ ಲೆಕ್ಕ. ಇವಾಗ ನಮ್ಮ ಕೈಯಲ್ಲಿ ಇನ್ನೂ ಇದೆ ಗುರು, ನಾವು ಕೈ ಇನ್ನೂ ಬಿಟ್ಟು ಹೋಗಿಲ್ಲ. 2 ಮ್ಯಾಚ್ನ ಗೆಲ್ತು, ಯಾಕಂದರೆ ಈ ಮ್ಯಾಚ್ ಡ್ರಾ ಆಗಿರೋದ್ರಿಂದ ನಮ್ಮ ಕೈ ಬಿಟ್ಟು ಹೋಗಿಲ್ಲ. ಈ ಮ್ಯಾಚ್ ಏನಾದರೂ ಆಸ್ಟ್ರೇಲಿಯಾ ಪರವಾಗಿ ಹೋಗಿತ್ತು ಅಂದರೆ ಆಲ್ಮೋಸ್ಟ್ ಒಂಥರ ಕೈ ಬಿಟ್ಟು ಹೋದಂಗಿರೋದು. ಈ ಮ್ಯಾಚ್ ಡ್ರಾ ಆಗಿರೋದ್ರಿಂದ ಇಬ್ಬರದು ಕೂಡ ರೆಡ್ಯೂಸ್ ಆಗಿರೋದ್ರಿಂದ ಪಾಯಿಂಟ್ಸ್ಗಳು, ಪರ್ಸೆಂಟೇಜ್ಗಳು, ಆದ್ದರಿಂದ ಇನ್ನೂ ನಮ್ಮ ಕೈ ಬಿಟ್ಟು ಹೋಗಿಲ್ಲ ಫೈನಲ್ಸು. ಸೊ ಇನ್ನು 2 ಮ್ಯಾಚ್ನ ಗೆಲ್ತು ಅಂದರೆ ಯಾವುದೇ ಡಿಪೆಂಡೆನ್ಸಿ ಬೇಕಾಗಿಲ್ಲ ಗುರು, ಆರಾಮಾಗಿ ಕ್ವಾಲಿಫೈ ಆಗ್ತೀವಿ. ಅದೇ ಇನ್ ಕೇಸ್ ಏನಾದ್ರು ಇಂಡಿಯಾ 2 ಸೋಲ್ತು ಅಂತಂದರೆ ಕ್ವಾಲಿಫೈ ತಿಪ್ಪುರ್ಲಾಗ ಹೊಡೆದ್ರೂ ಕೂಡ ಆಗೋದಿಲ್ಲ, ಆಸ್ಟ್ರೇಲಿಯಾ ಅಲ್ಲಿ ಸೋತ್ರೂ ಕೂಡ ಆಗೋದಿಲ್ಲ. ಅಂದರೆ ಶ್ರೀಲಂಕಾ ಸೀರೀಸಲ್ಲಿ 2 ಮ್ಯಾಚ್ನ ಸೋತ್ರೂ ಕೂಡ ಆಗೋದಿಲ್ಲ. ಇನ್ನೇನು ಇಲ್ಲಿ 2 ಮ್ಯಾಚ್ ಗೆದ್ಬಿಟ್ಟಿರ್ತಾರಲ್ಲ, ಇನ್ನೆಲ್ಲ ಆಗುತ್ತೆ. ಇಲ್ಲಿ 1 ಮ್ಯಾಚ್ನ ಸೋತನೇ ಇಂಡಿಯಾಗೆ ಕಷ್ಟ. ಹಂಗೆ ನೋಡೋಕೆ ಹೋಯ್ತು ಅಂದರೆ 1 ಮ್ಯಾಚ್ನ ಸೋಲ್ತು ಅಂದರೆ ಅಲ್ಲಿ ಶ್ರೀಲಂಕಾ 2 ಮ್ಯಾಚ್ನ ಹೊಡಿಬೇಕು ಆಸ್ಟ್ರೇಲಿಯಾ ಮೇಲೆ, ಆ ಥರ ಇದೆ ಸಿನಾರಿಯೋ. ಇಲ್ಲಿ ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ನ ಇಂಡಿಯಾ ಸೋಲ್ತು ಅಂದರೆ ಸೀರೀಸ್ ಏನಾದರೂ ಅವರ ಕೈವಶ ಆಯಿತು ಅಂತ ಅಂದರೆ, ಅಥವಾ 2 ಈಚ್ ಆಯಿತು ಅಂದ್ರೂ ಕೂಡ ಸೀರೀಸು ಕಷ್ಟ ಆಗೋಗ್ಬಿಡುತ್ತೆ. ಇಲ್ಲಿ ಸೀರೀಸ್ ಸಮ ಆಗೋಗ್ಬಿಡ್ತು ಅಂದ್ರೂ ಕೂಡ ಕಷ್ಟ ಆಗೋಗ್ಬಿಡುತ್ತೆ ಇಂಡಿಯಾಗೆ. ಯಾಕಂದರೆ ಅಲ್ಲಿ ಶ್ರೀಲಂಕಾ ಮೇಲೆ ಸೀರೀಸ್ ಇರೋದ್ರಿಂದ ಶ್ರೀಲಂಕಾ 2 ಮ್ಯಾಚ್ನೂ ಕೂಡ ಆಸ್ಟ್ರೇಲಿಯಾ ಮೇಲೆ ಹೊಡಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಬಂದ್ಬಿಡ್ತಾರೆ ಇಂಡಿಯಾದವರು. ಆ ಥರ ಶ್ರೀಲಂಕಾಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೋಬೇಕು ನಾವು, ಆ ಥರ ಆಗೋಗ್ಬಿಡುತ್ತೆ. ಬಟ್ ನಮ್ಮ ಕೈಯಲ್ಲಿದೆ ಇನ್ನು ಇವಾಗ ಟೂರ್ನಮೆಂಟು 2 ಮ್ಯಾಚ್ನ ಗೆಲ್ಲಬೇಕು ಅಷ್ಟೇ ಸಿಂಪಲ್ಲಾಗಿ. ಇಲ್ಲಿ ನೆಕ್ಸ್ಟ್ ಮ್ಯಾಚ್ ಡ್ರಾ ಆಯಿತು ಅಂದ್ರೂ ಕೂಡ ಅಷ್ಟೇ ಶ್ರೀಲಂಕಾ ಮೇಲೆ ಡಿಪೆಂಡೆನ್ಸಿ ಬೀಳುತ್ತೆ. ನೆಕ್ಸ್ಟ್ ಮ್ಯಾಚು ಇಂಡಿಯಾ ಸೋಲ್ತು ಅಂದ್ರೂ ಕೂಡ ಶ್ರೀಲಂಕಾ ಮೇಲೆ ಡಿಪೆಂಡೆನ್ಸಿ ಬೀಳುತ್ತೆ. ಅಥವಾ 2 ಸೋಲ್ತು ಅಂದರೆ ಶಿಸ್ತಾಗಿ ಯಾವ ಡಿಪೆಂಡೆನ್ಸಿ ಇರೋಲ್ಲ, ಏನೂ ಇರೋದಿಲ್ಲ, ಶಿಸ್ತಾಗಿ ಬರ್ತಾ ಇರಬೇಕಷ್ಟೇ ಪ್ಯಾಕ್ ಮಾಡ್ಕೊಂಡು. ಇನ್ನೇನು ಇವಾಗ ಪ್ಯಾಕ್ ಮಾಡ್ಕೊಂಡು ಬರ್ತಾರಲ್ಲ, ಹಂಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಮರ್ತಾ ಬಿಡ್ಬೇಕಷ್ಟೇ. ನೋಡೋಣ, ಒಟ್ಟಲ್ಲಿ ಇಂಡಿಯಾ ಕಣ್ಮುಂದೆ ಇರೋದು 2 ಮ್ಯಾಚು, 2 ಗೆಲ್ಲೇಬೇಕು ಕ್ವಾಲಿಫೈ ಆಗಬೇಕು ಅಂತ ಅಂದರೆ. ಇಲ್ಲಿ ಡ್ರಾ ಮಾಡ್ಕೊಳ್ಳೋದಾಗಲಿ, ಇದು ಮಾಡ್ಕೊಳ್ಳೋದಾಗಲಿ ಮುಲಾಜೆ ಇಲ್ಲ ಗುರು. ಡಿಪೆಂಡೆನ್ಸಿ ಸ್ಟ್ರೈಟಾಗಿ ಹೋಗುತ್ತೆ ಶ್ರೀಲಂಕಾ ಮೇಲೆ. ಕಾದು ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಯಾವ ಟೀಮ್ಗಳು
ಇನ್ನೇನು ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆನೇ ನೋಡಿ ಯಾವ ಥರ ಇದೆ ಅಂತ. ಸೌತ್ ಆಫ್ರಿಕಾ ಸೀನಲ್ಲೇ ಇರಲಿಲ್ಲ ಗುರು. ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಇಂಡಿಯಾ ಅಜೀಬಾಗಿ ಪ್ರದರ್ಶನ ಕೊಟ್ಟಿದ್ದಕ್ಕೆ ಇವಾಗ ನೋಡಿ ಸೌತ್ ಆಫ್ರಿಕಾ ಮೇಲ್ಗಡೆ ಬಂದಿದೆ. ಆಲ್ಮೋಸ್ಟ್ ಫಸ್ಟ್ ಸ್ಥಾನದಲ್ಲಿ ಇದ್ದಿದ್ದು, ಫಸ್ಟ್ ಪ್ರಿಫರೆನ್ಸಲ್ಲಿ ಇದ್ದಿದ್ದು, ಇಲ್ಲ ಗುರು ಇವರೇ ಕ್ವಾಲಿಫೈ ಆಗ್ತಾರೆ ಅಂತ ಎಲ್ಲರೂ ಸಹ ಹೇಳ್ತಾ ಇದ್ದಿದ್ದು, ಇಂಡಿಯಾನೇ ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟಾದ್ಮೇಲೆ ಇವಾಗ ನೋಡಿ ಯಾವ ಥರ ಕಚ್ಕೊಂಡಿದ್ದೀವಿ ಅಂತ. ಅಟ್ಲೀಸ್ಟ್ ಒಂದಾನ ಗೆಲ್ಲಬೇಕಾಗಿತ್ತು ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ನಾವು. ಅವಾಗ ಇಂಥ ಹೀನಾಯ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನಾವು. ಕೆಳಗಡೆ ಈ ಥರ ಮಸ್ಟ್ ವಿನ್ ಥರ ಸಿಚುವೇಶನ್ ಏನು ಬರ್ತಾ ಇರಲಿಲ್ಲ ನಮಗೆ. ನೋಡೋಣ, ಈ ಥರ ಕ್ರಂಚ್ ಸಿಚುವೇಷನಲ್ಲಿ, ಮಸ್ಟ್ ವಿನ್ ಸಿಚುವೇಷನಲ್ಲಿ ಇಂಡಿಯಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಆಸ್ಟ್ರೇಲಿಯಾಗೆ ಟೋರ್ ಮಾಡಿದಾಗ ರಹಾನೆ ಅವರ ಕ್ಯಾಪ್ಟನ್ಸಿಲಿ ಆ ಥರ ಪ್ರದರ್ಶನ ಏನಾದ್ರು ಬರುತ್ತಾ ಅಂತ ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಒಬ್ಬ